ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಪಾಠ ಕಲಿಸಬೇಕು ಆ ಸಂದರ್ಭದಲ್ಲಿ ಪಾಠವನ್ನ ಕಲಿಸ್ತಾರೆ. ನಾವು ಡಿಕೆಶಿ ಬಿಸಿನೆಸ್ ಪಾರ್ಟ್ನರ್ ಅನ್ನೋ ಹೇಳಿಕೆ ಜಾಸ್ತಿ ವೈರಲ್ ಆಗ್ತಾ ಇದೆ. ಒಂದು ಎರಡನೇ ತಮ್ಮದೇ ಒಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ತಮ್ಮದು ಡಿಕೆಶಿ ಅವ್ರದೊಂದು ಫೋಟೋ ಹಾಕಿ ಕಳ್ಳ ಅನ್ನೋ ಸಾಂಗ್ ಅನ್ನ ಎಲ್ಲ ಕಡೆ ವೈರಲ್ ಮಾಡ್ತಾರೆ. ಯಾವನೋ ಮುಟ್ಟಾಳ ಹಾಡಾಕಿದಾನೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾರೋ ಡಿ ಕೆ ಶಿವಕುಮಾರ್ ನಾನು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಅನ್ಕೊಂಡಿದ್ದಾರೆ. ಅದು ಮೂರ್ಖರು ಮಾತನಾಡ್ತಕ್ಕಂಥದ್ದು. ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ಏನಪ್ಪ ಎಲ್ಲದೂ ಕೂಡ ಉತ್ತರ ಸಿಗುತ್ತೆ. ಡೋಂಟ್ ವರಿ. ಆಡಳಿತಾತ್ಮಕವಾಗಿ ಹೊಸ ಮುಖ್ಯಮಂತ್ರಿಗಳಿಂದ ನೀವೇನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅವರ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದು ಕೂಡ ಸಾಧ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಆಗ ಬರೋದ್ರಿಂದ ಎಲ್ಲಕ್ಕೂ ಕೂಡ ಉತ್ತರ ಸಿಗ್ತದೆ. ಥ್ಯಾಂಕ್ ಯು. ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಪಾಠ ಕಲಿಸಬೇಕು ಆ ಸಂದರ್ಭದಲ್ಲಿ ಪಾಠವನ್ನ ಕಲಿಸ್ತಾರೆ. ನಾವು ಡಿಕೆಶಿ ಬಿಸಿನೆಸ್ ಪಾರ್ಟ್ನರ್ ಅನ್ನೋ ಹೇಳಿಕೆ ಜಾಸ್ತಿ ವೈರಲ್ ಆಗ್ತಾ ಇದೆ. ಒಂದು ಎರಡನೇ ತಮ್ಮದೇ ಒಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ತಮ್ಮದು ಡಿಕೆಶಿ ಅವ್ರದೊಂದು ಫೋಟೋ ಹಾಕಿ ಕಳ್ಳ ಅನ್ನೋ ಸಾಂಗ್ ಅನ್ನ ಎಲ್ಲ ಕಡೆ ವೈರಲ್ ಮಾಡ್ತಾರೆ. ಯಾವನೋ ಮುಟ್ಟಾಳ ಹಾಡಾಕಿದಾನೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾರೋ ಡಿ ಕೆ ಶಿವಕುಮಾರ್ ನಾನು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಅನ್ಕೊಂಡಿದ್ದಾರೆ. ಅದು ಮೂರ್ಖರು ಮಾತನಾಡ್ತಕ್ಕಂಥದ್ದು. ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ಏನಪ್ಪ ಎಲ್ಲದೂ ಕೂಡ ಉತ್ತರ ಸಿಗುತ್ತೆ. ಡೋಂಟ್ ವರಿ. ಆಡಳಿತಾತ್ಮಕವಾಗಿ ಹೊಸ ಮುಖ್ಯಮಂತ್ರಿಗಳಿಂದ ನೀವೇನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅವರ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದು ಕೂಡ ಸಾಧ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಆಗ ಬರೋದ್ರಿಂದ ಎಲ್ಲಕ್ಕೂ ಕೂಡ ಉತ್ತರ ಸಿಗ್ತದೆ. ಥ್ಯಾಂಕ್ ಯು. ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಪಾಠ ಕಲಿಸಬೇಕು ಆ ಸಂದರ್ಭದಲ್ಲಿ ಪಾಠವನ್ನ ಕಲಿಸ್ತಾರೆ. ನಾವು ಡಿಕೆಶಿ ಬಿಸಿನೆಸ್ ಪಾರ್ಟ್ನರ್ ಅನ್ನೋ ಹೇಳಿಕೆ ಜಾಸ್ತಿ ವೈರಲ್ ಆಗ್ತಾ ಇದೆ. ಒಂದು ಎರಡನೇ ತಮ್ಮದೇ ಒಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ತಮ್ಮದು ಡಿಕೆಶಿ ಅವ್ರದೊಂದು ಫೋಟೋ ಹಾಕಿ ಕಳ್ಳ ಅನ್ನೋ ಸಾಂಗ್ ಅನ್ನ ಎಲ್ಲ ಕಡೆ ವೈರಲ್ ಮಾಡ್ತಾರೆ. ಯಾವನೋ ಮುಟ್ಟಾಳ ಹಾಡಾಕಿದಾನೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾರೋ ಡಿ ಕೆ ಶಿವಕುಮಾರ್ ನಾನು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಅನ್ಕೊಂಡಿದ್ದಾರೆ. ಅದು ಮೂರ್ಖರು ಮಾತನಾಡ್ತಕ್ಕಂಥದ್ದು. ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ಏನಪ್ಪ ಎಲ್ಲದೂ ಕೂಡ ಉತ್ತರ ಸಿಗುತ್ತೆ. ಡೋಂಟ್ ವರಿ. ಆಡಳಿತಾತ್ಮಕವಾಗಿ ಹೊಸ ಮುಖ್ಯಮಂತ್ರಿಗಳಿಂದ ನೀವೇನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅವರ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದು ಕೂಡ ಸಾಧ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಆಗ ಬರೋದ್ರಿಂದ ಎಲ್ಲಕ್ಕೂ ಕೂಡ ಉತ್ತರ ಸಿಗ್ತದೆ.